ಈ ಚಾರಣವನ್ನ ನಿಲ್ಲಿಸಬೇಕು ಅಂತ ಸರ್ಕಾರ ಆಗ್ರಹ ಮಾಡಿದೆ. ಜೊತೆಗೆ ನಾಳೆ ಸಾಯಂಕಾಲದ ಸಫಾರಿ ಬಂದಾಗ್ಬಿಟ್ಟಿದೆ. ಸಾಯಂಕಾಲದ ಆಮೇಲೆ ಏನಾಯ್ತು? ಆಮೇಲೆ ಮ್ಯೂಸಿಕ್, ಹೌದು, ಮನುಷ್ಯ ಹಾಗೂ ವನ್ಯಜೀವಿ ನಡುವೆ ನಡೆಯುತ್ತಿದ್ದ ನಿರಂತರ ಸಂಘರ್ಷದ ಕಾರಣದಿಂದ ಕಳೆದ 3-4 ತಿಂಗಳಿಂದ ಸ್ಥಗಿತಗೊಂಡಿದ್ದ ಬಂಡೀಪುರ ಹಾಗೂ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಸಫಾರಿಗಳು ಮತ್ತೆ ಪ್ರಾರಂಭಗೊಂಡಿದೆ. ನನ್ನ ಪ್ರಯಾಣ ಇವತ್ತು ಕಬಿನಿಯ ಕಾಡಂಚಿಗೆ ಸಾಕಿತ್ತು. ಅಡವಿಯಲ್ಲಿ ಅಡ್ಡಾಡುವ ಹವ್ಯಾಸ ಹೊಂದಿದ ನನಗೆ ಸಫಾರಿ ಪುನರಾರಂಭಗೊಂಡಿದ್ದು ಖುಷಿ ಕೊಡುವ ವಿಷಯವೇ. ಆದರೆ ಕಬಿನಿಯ ಸಫಾರಿಯಲ್ಲಿ ಮೊಬೈಲ್ ಫೋನ್ಗಳ ಬಳಕೆ ನಿಷೇಧಿಸಲಾಗಿದೆ ಎಂಬ ಸುದ್ದಿ ಕೇಳಿ ಒಂದು ಕ್ಷಣ ಹೃದಯಾಘಾತವೇ ಆದಂತಾಗಿತ್ತು. ಸಫಾರಿ ಮಾಡುವುದು ವನ್ಯಜೀವಿಗಳನ್ನು ಅದರ ನೈಸರ್ಗಿಕ ಪ್ರದೇಶದಲ್ಲಿ ವೀಕ್ಷಿಸುವುದು ಕೆಲವರಿಗೆ ಮೊದಲ ಅನುಭವ, ಮತ್ತಲವರಿಗೆ ಮರೆಯಲಾಗದ ಅನುಭವ. ಆದ್ದರಿಂದ ಸಫಾರಿಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಚಿತ್ರೀಕರಿಸುವುದು ಹಾಗೂ ಅದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವುದು ಅಪರಾಧವಲ್ಲ. ಆದರೆ ಜಾಗರೂಕತೆಯಿಂದ ವರ್ತಿಸುವುದು, ಜವಾಬ್ದಾರಿಯಿಂದ ಚಾರಣ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ತುಂಬ ದಿನಗಳ ನಂತರ ಅಡವಿಯಲ್ಲಿ ಅಡ್ಡಾಡುವ ಅವಕಾಶ ಸಿಕ್ಕಿದ್ದು ಖುಷಿ ಕೊಟ್ಟರೆ, ಹುಲಿರಾಯನನ್ನು ಮತ್ತೊಮ್ಮೆ ಕಣ್ತುಂಬಿಕೊಳ್ಳಬೇಕೆಂದಿದ್ದ ನನಗೆ ನಿರಾಸೆಯಿಂದ ಹಿಂತಿರುಗಬೇಕಾಯಿತು. ಕಾಡು ಕೇವಲ ಪ್ರವಾಸಿ ಸ್ಥಳವಲ್ಲ, ಕಾಡು ಕೇವಲ ಮನೋರಂಜನೆಯ ರೂಪವಲ್ಲ, ಅದು ಸಾವಿರಾರು ಜೀವಿಗಳ ಮನೆ. ಅದರ ಶಾಂತಿಯನ್ನು ಕಾಪಾಡುವುದು, ಪ್ರಕೃತಿಗೆ ಹಾಗೂ ವನ್ಯಜೀವಿಗಳಿಗೆ ಯಾವುದೇ ರೀತಿ ಹಾನಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ದಲಿತರುಗಳನ್ನ ಉಳಿಸು.